ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ ಧನಿಷ್ಠ ನಕ್ಷತ್ರ. ಈ ದಿವಸ ದಶಮಿ ತಿಥಿ ಮತ್ತು ಧನಿಷ್ಠ ನಕ್ಷತ್ರ ಎರಡೂ ತುಂಬ ಒಳ್ಳೆಯ ಕಾಲವನ್ನು ಸೂಚಿಸ್ತಾ ಇದೆ. ಕೃಷ್ಣ ಪಕ್ಷದ ದಶಮಿ ಅಂದರೆ ಸ್ವಲ್ಪ ಚಂದ್ರನ ಬಲ ಕಡಿಮೆಯಾಗಿರುತ್ತೆ. ಈ ಕಾರಣದಿಂದಾಗಿ ಚಂದ್ರನಿಗೆ ಪಕ್ಷದ ಬಲ ಬಹಳ ಮುಖ್ಯ. ಕ್ಷೀಣವಾದಾಗ ಸಾಮಾನ್ಯವಾಗಿ ಶುಭ ಕಾರ್ಯಗಳನ್ನು ಮಾಡಬೇಡಿ ಅಂತ ಶಾಸ್ತ್ರ ನಿರ್ದೇಶನ ಮಾಡುತ್ತೆ. ಆದರೆ ಈ ದಿವಸ ನಕ್ಷತ್ರವು ತುಂಬ ಚೆನ್ನಾಗಿದೆ. ಧನಿಷ್ಠ ನಕ್ಷತ್ರದ ಫಲ ವಿವರಣೆ ಮಾಡ್ತಾ ಹೇಳ್ತಾರೆ. ಆ ಧನಿಷ್ಠ ನಕ್ಷತ್ರದಲ್ಲಿ ಏನಾದರೂ ಹುಟ್ಟಿದ್ರೆ ದಾತಾಚಾಢ್ಯ ಶೂರಃ, ದಾತನು ಅಂದರೆ ಕೊಡ್ತಕ್ಕಂಥವನು, ದಾನಿಯೂ ಆಗಿರ್ತಾನಂತೆ, ಆಢ್ಯ ಶ್ರೀಮಂತನೂ ಆಗಿರ್ತಾನಂತೆ, ಶೂರನೂ ಆಗಿರ್ತಾರಂತೆ. ಅಷ್ಟಲ್ಲದೆ ಗೀತಪ್ರಿಯ ಧನಿಷ್ಠಾಸು ಧನಲುಬ್ಧ ಅಂತ ಹೇಳುತ್ತೆ. ವಾದ್ಯ, ಗೀತ, ನೃತ್ಯ ಇವುಗಳು ಸಂಗೀತ ಕಲೆಗಳಲ್ಲಿ ಅವರಿಗೆ ಆಸಕ್ತಿಯಾಗಿರುತ್ತೆ, ಅದರಲ್ಲಿ ಅನುರಕ್ತರಾಗಿರ್ತಾರೆ. ಮತ್ತು ಈ ಧನಲುಬ್ಧ ದ್ರವ್ಯರಾಶಿ ಅಪೇಕ್ಷೆ ಪಡ್ತಾರಂತೆ. ಹಣ ಮಾಡಬೇಕು, ಹಣ ಗಳಿಸಬೇಕು ಅಂತಕ್ಕಂಥ ಅಪೇಕ್ಷೆ ಹೊಂದಿರ್ತಾರೆ ಅಂತ. ಆಢ್ಯ ಅಂದರೆ ಶ್ರೀಮಂತ ಅಂತಲೇ ಅರ್ಥ. ಹೀಗಾಗಿ ತುಂಬ ಒಳ್ಳೆಯ ನಕ್ಷತ್ರ ಈ ದಿವಸ. ಯಾರಾದರೂ ಹುಟ್ಟಿದ್ರೆ ಇಂಥದ್ದೊಂದು ಫಲ ಅವರಿಗೆ ಅನ್ವಯ ಆಗುತ್ತೆ, ಅದರಲ್ಲಿ ಒಂದು ಸಂಶಯ ಇಲ್ಲ. ಒಳ್ಳೆಯ ನಕ್ಷತ್ರ ಧನಿಷ್ಠ ನಕ್ಷತ್ರ, ಗ್ರಾಹ್ಯ ನಕ್ಷತ್ರ ಅಂತ ಹಲವು ಕಾರ್ಯಗಳಿಗೆ ಯೋಗ್ಯವಾದ ನಕ್ಷತ್ರವಾಗಿದೆ. ದಶಮಿ ತಿಥಿ ಕೂಡ ಚೆನ್ನಾಗಿದೆ. ಈ ದಿವಸ ಅಂತೂ ತುಂಬ ಚೆನ್ನಾಗಿದೆ ಅಂತ ಪರಿಗಣಿಸಬಹುದು. ಮತ್ತು ಈ ದಿವಸ ಬುಧವಾರವಾಗಿದೆ. ಈ ದಿವಸ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ವಿಶೇಷವಾದ ಒಂದು ವಿಷ್ಣುವಿಗೆ ಬಹಳ ಪ್ರೀತಿ ಪಾತ್ರವಾಗಿರತಕ್ಕಂಥದ್ದು ತುಳಸಿಯಲ್ಲಿ ಆತನ ವಾಸಸ್ಥಾನ. ಹೀಗಾಗಿ ತುಳಸಿ ಪತ್ರೆಯನ್ನು ಸಮರ್ಪಣೆ ಮಾಡಿದರೆ ವಿಷ್ಣು ಅದನ್ನು ತುಂಬ ಪ್ರೀತಿಯಿಂದ ಸ್ವೀಕರಿಸಿ, ಯಾವ ಅಪೇಕ್ಷೆಯಿಂದ ವಿಷ್ಣು ಸನ್ನಿಧಾನಕ್ಕೆ ಆ ತುಳಸಿ ಬಂದಿದೆಯೋ, ಯಾರು ತಂದಿದ್ದಾರೋ ಅವನ ಹೃದಯದಲ್ಲಿ ಏನಿದೆ, ಮನಸ್ಸಿನ ಚಿಂತನೆ ಏನಿದೆ ಅಂತ ಪರಿಗಣಿಸಿ ಆತ ವರವನ್ನು ಕೊಟ್ಬಿಡ್ತಾನೆ ಅಂತ. ಹೀಗಾಗಿ ತುಳಸಿ ಪತ್ರೆ ತಗೊಂಡು ಹೋಗ್ಕೊಡಿ. ಈ ದಿವಸ ಸಾಧ್ಯವಾದರೆ ತುಳಸಿ ಅರ್ಚನೆ ಮಾಡಿಸಿ, ನರಸಿಂಹ ಸನ್ನಿಧಾನದಲ್ಲೂ ಮಾಡಿಸಬಹುದು. ಅದರಿಂದ ತುಂಬ ಅಭೀಷ್ಟತೆ, ಮನೋಕಾಂಕ್ಷೆ ಅದು ಈಡೇರುತ್ತೆ. ಒಳ್ಳೆಯದಾಗಲಿ.